ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮಿನಿ ವ್ಲಾಗ್. ಇವತ್ತು ನಾನು ಒಂದು ವ್ಯಕ್ತಿನ ಮೀಟ್ ಮಾಡೋಕೆ ಹೋಗ್ತಾ ಇದ್ದೀನಿ. ಅವರೊಂಥರ ತುಂಬ ಇಂಪಾರ್ಟೆಂಟ್ ನನ್ನ ಲೈಫಲ್ಲಿ. ಯಾಕಂದರೆ ನಾನು ಕಾಲೇಜ್ ಡೇಸ್ ಮುಗಿದ್ಮೇಲೆ ನಾನು ಈ ಸ್ಟೇಜಲ್ಲಿ ಇದ್ದೀನಿ ಅಂತ ಅಂದರೆ ಅದಕ್ಕೆ ಕಾರಣನೇ ಅವರೇ ನನಗೆ ಗುರುಗಳು ಕೂಡ. ಅವ್ರು ಯಾರು ಅಂತ ತುಂಬ ಕುತೂಹಲ ಆಗ್ತಾ ಇದೆಯಾ? ಬನ್ನಿ ನೀವು ನಮ್ಮ ಜೊತೆ ಅವ್ರು ಯಾರು ಅಂತ ಗೊತ್ತಾಗುತ್ತೆ. ಫಸ್ಟ್ ನಾವು ಅವ್ರ ಸ್ಕೂಲಿಗೆ ಹೋದ್ವಿ. ಇಲ್ಲೇ ನನ್ನ ಗುರುಗಳು ಇರೋದು. ಇವರೇ ನನ್ನ ಗುರುಗಳು, ಮೇಕವರ್ ಬಾಯ್ ಹರ್ಷಿತಾ ಗೌಡ ಅಂತ. ಹಾಗೆ ಇವರಿಬ್ರು ಕೂಡ ನಂಗೊಂಥರ ಇನ್ಸ್ಪಿರೇಷನ್ನು. ಏನೇ ಕೆಲಸ ಮಾಡಬೇಕಾಗಿದ್ರು ಒಂಥರ ಮೋಟಿವೇಶನ್ ಕೊಡ್ತಾರೆ. ಹಾಗೆ ನಾವಿಲ್ಲಿ ಹೋಗಿದ್ದು ಮೇನ್ ರೀಸನ್ನೇ ಇವರ ಆ ಪುಟ್ಟು ಪ್ರಪಂಚನ ಮಾತಾಡ್ಸ್ಕೊಂಬರಕ್ಕೆ ಹೋಗಿದ್ವಿ. ತುಂಬ ಕ್ಯೂಟ್ ಆಗಿದ್ಲು. ಹಾಗೆ ಮಾತಾಡ್ಸ್ಕೊಂಡು ಎಲ್ಲಾದರೂ ಆಚೆ ಹೋಗೋಣ ಅಂತ ಟೀಯಿಂದ ಕಂಟಿನ್ಯೂ ಮಾಡಿದ್ವಿ. ನಾವು ಹೋಗಿದ್ದು ಕಾಡು ಮಲ್ಲೇಶ್ವರ ದೇವಸ್ಥಾನಕ್ಕೆ. ಅದು ಕ್ಲೋಸ್ ಆಗಿಬಿಟ್ಟಿತ್ತು. ಇನ್ನೇನಪ್ಪ ಮಾಡೋದು ಅಂತ ಅಂದ್ಬಿಟ್ಟು ಮಲ್ಲೇಶ್ವರಂ ಸುತ್ತಕ್ಕೆ ಹೋದ್ವಿ. ಅಲ್ಲಿ ವಿಂಡೋ ಶಾಪಿಂಗ್ ಮಾಡಿಕೊಂಡು ಒಂದು ಸ್ವೀಟ್ಸ್ ತಿನ್ನೋಣ ಅಂತ ಹೋದ್ವಿ. ಅದೇ ಆಶಾ ಸ್ವೀಟ್ಸ್ ಅಂತ. ಅಲ್ಲಿ ಎಷ್ಟೊಂದು ಥರ ಸ್ವೀಟ್ಸ್ ಇತ್ತು, ಯಾವ್ದು ತಿನ್ನೋದು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಸೊ ಒಂದು 5 ಥರದ ಸ್ವೀಟ್ಸ್ ತೊಗೊಂಡು 4 ಜನ ಚೆನ್ನಾಗಿ ತಿಂದ್ವಿ. ನಾವಂತೂ ಇವತ್ತು ಏನು ಪರ್ಚೇಸ್ ಮಾಡಿಲ್ಲ, ಬರೀ ವಿಂಡೋ ಶಾಪಿಂಗ್ ಮಾಡಿಕೊಂಡು ನೆಕ್ಸ್ಟ್ ನಾವು ಬಂದಿದ್ದೆ ಮಿನಿ ಪಿಜ್ಜಾ ತಿನ್ನೋದಕ್ಕೆ. ಅದು ವೆಜ್ ಮತ್ತು ಕಾರ್ನ್ ಪಿಜ್ಜಾ ತೊಗೊಂಡಿದ್ವಿ. ಇಲ್ಲಿ ಪಿಜ್ಜಾ 40 ರುಪೀಸ್ಗೆಲ್ಲ ಸಿಗುತ್ತೆ. ತುಂಬ ಫೇಮಸ್ ಅಂದ್ಕೊಂಡು ವಿಡಿಯೋಸ್ ನೋಡ್ಕೊಂಡು ನಾವು ಇಲ್ಲಿ ಬಂದು ತಿಂದ್ವಿ. ಚೆನ್ನಾಗಿತ್ತು, ಹೋಮ್ ಮೇಡ್ ಥರನೇ ಇತ್ತು. ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.